ಕುಡಿಯುವ ನೀರನ್ನು ನಾವು ಹಾಳು ಮಾಡಿ ಅದನ್ನು ಮತ್ತೆ ಸ್ಟೆರಿಲೈಸ್ ಮಾಡಿ ಬಾಟ್ಲಿಯಲ್ಲಿ ಹಾಕಿ ದುಡ್ಡಿಗೆ ಮಾರೋದು. ಅದರಂತೆ ನಾವು ಕುಡಿಯೋದು ಇಲ್ಲದ್ದೆಲ್ಲ ಕುಡಿಯೋದು. ಯಾವುದು ನಾವು ಕುಡಿಯಬಾರ್ದು. ಮನುಷ್ಯ ಮಾತ್ರ ಒಂದು ಪ್ರಾಣಿ ಈ ಲೋಕದಲ್ಲಿ ಬೇರೆ ಪ್ರಾಣಿಯ ಹಾಲು ಕುಡಿಯುವುದು. ಇದು ನಿಸರ್ಗಕ್ಕೆ ಬಹಳ ಅನ್ಯಾಯ. ಈ ನಿಸರ್ಗದಲ್ಲಿ ಯಾವ ಪ್ರಾಣಿ ಇನ್ನೊಂದು ಪ್ರಾಣಿದ ಹಾಲು ಕುಡಿಯುವುದಿಲ್ಲ. ಇಲ್ಲಿ 3 ಪ್ರಾಣಿ ಕುಡಿತದೆ, ಮನುಷ್ಯ, ಅವನ ನಾಯಿ, ಅವನ ಬೆಕ್ಕು. ಈ 3ಕ್ಕೂ ಆಯುಷ್ಯ ಕಮ್ಮಿ. ಕಾಡಿನಲ್ಲಿ ನಾಯಿ ಉಂಟು, 50 ವರ್ಷ ಬದುಕ್ತದೆ. ನಿಮ್ಮ ಮನೆ ನಾಯಿ 25 ವರ್ಷ ಬದುಕಿದ್ರೆ ದೊಡ್ಡ ಸಂಗತಿ. 15 ವರ್ಷ. ಯಾಕೆ ಅಂದ್ರೆ ಅದಕ್ಕೆ ನೀವು ದನದ ಹಾಲು ಕೊಟ್ಟಿದ್ದೀರಿ, ಅದು ಫಾರಿನ್ ಬಾಡಿ, ಆಂಟಿಬಾಡೀಸ್ ಆಗ್ತದೆ. ಹಾಗೆ ಮನುಷ್ಯನಿಗೆ ದನದ ಹಾಲು ಕೊಡ್ತೀರಾ ಮಗುವಿಗೆ ನೋಡಿ 2 ಅನ್ಯಾಯ ಮಾಡ್ತೀರಿ ನೀವು. ತಾಯಿಯ ಮೊಲೆ ಹಾಲು ಬಿಟ್ಟ ನಂತರ ಹಾಲನ್ನು ಕರಗಿಸುವ ಶಕ್ತಿ ಮನುಷ್ಯ ದೇಹಕ್ಕೆ ಇಲ್ಲ. ಈಗ ನೀವೆಲ್ಲ ಹಾಲು ಕುಡಿದ್ರೆ ಏನಾಗ್ತದೆ? ಹಾಲು ಹೊಟ್ಟೆಗೆ ಹೋಗಿ ಆಸಿಡಿಗೆ ಸೇರಿ ಅದು ಮತ್ತೆ ಮೊಸರಾಗ್ತದೆ. ಆ ಮೊಸರಿನಿಂದ ಅನ್ಯಾಯ ಇಲ್ಲ, ಆದ್ರೆ ಹಾಲಾಗಿ ಅದು ಬಾಯಿಯಿಂದ ಹೊಟ್ಟೆಗೆ ಹೋಗುವ ಒಳಗೆ ಅದು ಆಂಟಿಬಾಡೀಸ್ ಮಾಡ್ತದೆ. ಹೆಚ್ಚಿನ ಕಾಯಿಲೆಗಳಿಗೆ ಕಾರಣ ಹಾಲು ಕುಡಿಯುವುದು. ಒಂದು ಮಗುವಿಗೆ ತಾಯಿ ಹಾಲು ಮಾತ್ರ ಕೊಟ್ಟು ಬೇರೆ ಯಾವ ಹಾಲು ಕೊಡದೇ ಇದ್ರೆ ಆ ಮಗುವಿಗೆ ಬಹಳ ಕಾಯಿಲೆಗಳಿಲ್ಲ. ಹಾರ್ಟ್ ಕಾಯಿಲೆ ಇಲ್ಲ, ಕ್ಯಾನ್ಸರ್ ಇಲ್ಲ, ಇಂಥ ಯಾವುದೂ ಇಲ್ಲ. ಆದ್ರೆ ಅದನ್ನು ಮಾಡ್ತೇವೆ ನಾವು. ಹಾಗಾಗಿ ಔಷಧಿ ಇಲ್ಲದೆ ಜೀವನ ಮಾಡಲಿಕ್ಕೆ ಇವತ್ತಿನ ಇದರಲ್ಲಿ ಬಹಳ ಕಷ್ಟ. ಇವತ್ತು ಇದನ್ನೆಲ್ಲ ಸರಿ ಮಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಯೋಗ ಬೇಕು, ಪ್ರಾಣಾಯಾಮ ಬೇಕು, ಮನಸ್ಸಿಗೆ ಸ್ಥಿರತೆ ಬೇಕು, ಮನಸ್ಸಿನಲ್ಲಿ ಸಮಾಧಾನ ಬೇಕು, ಇನ್ನೊಬ್ಬರ ಮೇಲೆ ಪ್ರೀತಿ ಬೇಕು, ಬೇಕಾದಂತ ಕ್ಲೀನ್ ಆಹಾರ ಬೇಕು. ಎಷ್ಟು ಜನರಿಗೆ ಆಹಾರ ಸಿಗ್ತದೆ ಹೇಳಿ? ನೀವು ನಮಗೆ ಗೊತ್ತಾಗುದಿಲ್ಲ, ನಾವು ಆಹಾರ ಹಾಳು ಮಾಡ್ತೇವೆ. ಇಲ್ಲಿ 47 ಮಿಲಿಯನ್ ಮಕ್ಕಳಿಗೆ ನಮ್ಮ ದೇಶದಲ್ಲಿ ಒಂದು ಊಟನೂ ಇಲ್ಲ. ಮಾಲ್ ನ್ಯೂಟ್ರಿಷನ್ ಅಷ್ಟು ಎಫೆಕ್ಟ್, ಅದೊಂದು ದೊಡ್ಡ ಕಾಯಿಲೆ. ಅದಕ್ಕೆ ನಾನು ಹೇಳೋದು ನೈಟ್ಸ್ ಅಂತ. ಈ ಮಕ್ಕಳೆಲ್ಲ ನೈಟ್ಸ್ ಇಂದ ಸಾಯ್ತಾರೆ. ನಮ್ಮಲ್ಲಿ ಇಲ್ಲಿ ಮಾಲ್ ನರಿಶ್ಮೆಂಟ್ ಅಂದ್ರೆ ಕೆಟ್ಟ ಆಹಾರ ಹೋಗೋದು. ಅಲ್ಲಿ ಮಾಲ್ ನರಿಶ್ಮೆಂಟ್, ನೀವೆಲ್ಲ ಮಾಲಿಗೆ ಹೋಗಿ ಎಂತ ತಿನ್ನೋದು? ಜಂಕ್ ಫುಡ್. ಅದರಿಂದ ಕಾಯಿಲೆ ಬರೋದು. ಸೊ ನಮ್ದು ಮಾಲ್ ನರಿಶ್ಮೆಂಟ್ ವರ್ಸಸ್ ಮಾಲ್ ನರಿಶ್ಮೆಂಟ್, MALL. ಇದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೇವೆ ಅಂದ್ರೆ ಔಷಧಿ ಇಲ್ಲದೆ ಬದುಕಲಿಕ್ಕೆ ಕಷ್ಟ ಎಂಬ ಒಂದು ಅವಶ್ಯ ವಸ್ತುವನ್ನು ಹುಟ್ಟಿ ಹಾಕಿದೆ. ಇದು ಸುಳ್ಳು ಮಾತ್ರ. ಔಷಧಿ ಅಗತ್ಯ ಇಲ್ಲ, ನೀವು ಔಷಧಿ ಇಲ್ಲದೆ ಇರಬಹುದು. ನಾನು 55ನೇ ಇಸ್ವಿಯಲ್ಲಿ, ನಾನು 56ನೇ ಇಸ್ವಿಯಲ್ಲಿ ನಾನು ಮೆಡಿಕಲ್ ಕಾಲೇಜ್ ಸೇರಿದಾಗ ಮದ್ರಾಸ್ನಲ್ಲಿ ಒಂದು ಚಿಕ್ಕ ಹುಡುಗಿ ಅಲ್ಲಿ ಆ ಗೇಟ್ ನಲ್ಲಿ ಕೂತ್ಕೊಂಡು ಕಡಲೆ ಮಾರ್ತಾ ಇದ್ಲು. ನಾನು ಮೊನ್ನೆ ಹಿತ್ತಲಾಗಿ ಹೋಗಿದ್ದೆ, ಅದೇ ಕಡಲೆ ಮಾರೋಳಿದ್ದಾಳೆ, ಅಲ್ಲಿ ಬದುಕಿ ಆಗಿದ್ದಾಳೆ. ಈಗ ಬಿಸಿಲಿನಲ್ಲಿ ಕೂತ್ಕೊಳ್ಳೋದು ಗೇಟ್ ನ ಹೊರಗೆ. ನಾನು ಕೇಳಿದೆ, ನೀನು ಇಲ್ಲಿ ಸಣ್ಣ ಹುಡುಗಿಯಾಗಿ ಕಡಲೆ? ಹೌದು ಅಂತ ಹೇಳ್ತಾಳೆ. ನೀನು ಇಷ್ಟು ವರ್ಷ ಹೌದು ಇದೇ ಕಡಲೆ ಮಾರೋದು ಅಂತ. ಆರೋಗ್ಯದಲ್ಲಿದ್ದಾಳೆ, ಆಸ್ಪತ್ರೆ ಹೋಗ್ಲಿಲ್ಲ, ಯಾರ ಹತ್ರ ಹೋಗ್ಲಿಲ್ಲ. ನನಗೆ ಸಂತೋಷ ಆಯ್ತು. ಎಷ್ಟು ವರ್ಷ ಆಯ್ತು ಅವಳಿಗೆ? ಸಾಧಾರಣ 70 ವರ್ಷ ಆಯ್ತು, 80 ವರ್ಷ ಆಗ್ಲಿ ಬಂದಿತ್ತು. ಚೆನ್ನಾಗಿದ್ದಾಳೆ, ಅವಳಿಗೆ ಎಲ್ಲ ಉಂಟು. ಕಡಲೆ ತಿನ್ಲಿಕ್ಕೆ ಅದು ಒಳ್ಳೆ ಆಹಾರ, ಸೂರ್ಯನ ಬೆಳಕು, ಅದರಷ್ಟು ದೊಡ್ಡ ಮದ್ದಿಲ್ಲ, ಮತ್ತೆ ಕೆಲಸ ಇಡೀ ದಿವಸ, ಮತ್ತೆ ಒಂದು ಕೂತ್ಕೊಂಡು ಆಲೋಚನೆ ಮಾಡ್ಲಿಕ್ಕಿಲ್ಲ, ಟೆಲಿವಿಷನ್ ನೋಡ್ಲಿಕ್ಕಿಲ್ಲ, ಏನಿಲ್ಲ, ಚೆನ್ನಾಗಿದ್ದಾಳೆ. ಡಾಕ್ಟರ್ ಹೆಗಡೆ ಅವರ ಜೊತೆ ಮತ್ತಷ್ಟು ಮಾಹಿತಿಗಳನ್ನ ನಾವು ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರೋಣ.